ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಮೊನ್ನೆ ಒಡೆನಾಡಿನವರೆಗೂ ಹೋಗಿದ್ದಾನೆ ಅವನು. ಆ ಸ್ಟ್ಯಾನ್ಲಿ ಅವನು ದೊಡ್ಡ ಕನ್ವರ್ಟ್. STP ಅವರು ಬೆಂಬಲ ಕೊಡ್ತಾನೆ ಅಂತ ಹೇಳಿದ ಮೇಲೆ ಅವನು ಎಂಥ ಸಂಘಟನೆ ಸಂಘಟನೆ ಅಷ್ಟು ಇವನಿಗೆ ಕಾಳಜಿದ್ರೆ ಇಲ್ಲೇ 1 ವರ್ಷದ ಮೊದಲು ಇಲ್ಲೊಂದು ಹುಡುಗಿಯನ್ನು ಕೊಂದು ಅರ್ಧ ಬೆಂದಿಸಿ ಹಾಕಿದ್ದಾರೆ. ನಾನೇ ಹೋಗಿ ಫಸ್ಟ್ ನೋಡಿ ಅದನ್ನೆಲ್ಲ ಎಂಥದಂತ ನೋಡಿ ಪೊಲೀಸರು ಗೊತ್ತಿಲ್ಲ, ಅದು ಯಾರಂತಲೇ ಗೊತ್ತಾಗಲಿಲ್ಲ. ಇದರ ಬಗ್ಗೆ ಯಾಕೆ ಹೋರಾಟ ಮಾಡೋದಿಲ್ಲ ಇವರು? ಆ ಸಮಯದಲ್ಲಿ ನಮ್ಮ ರೇಷನ್ ಕಾರ್ಡನ್ನು ಕೂಡ ಇದೇ ವಸಂತ ಬಂಗೇರ ಕ್ಯಾನ್ಸಲ್ ಮಾಡಿಸಿದ್ದಾನೆ. ನಾವು ಜೈಲಿನಲ್ಲಿರುವಾಗ ನಮ್ಮ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸ್ತಾನೆ. ಅಕ್ಕಿಯನ್ನು ಮನೆಗೆ ತಂದ ಅಕ್ಕಿಯನ್ನು ಇದೇ ಹಿಂಗಸಿರಿದ ವಾಪಸ್ ಕಳಿಸ್ತಾರೆ. ನಾನು ಇರ್ತಿದ್ರೆ ಏನೋ ಆಗ್ತಿತ್ತು. ವಸಂತ ಬಂಗೇರ ಅವನ ಹೆಂಡತಿ ಮಕ್ಕಳು ತಿಂತಾರೆ ಅದನ್ನು. ಹಾಕಿ ನೀವು ಹಾಕಿ. ರಾಮಸುಂದರ, ನಡಗ್ರಾಮ, ಬೆಳ್ತಾನೆ ತಾಲೂಕು, ಪೋಸ್ಟ್ ಪೆರ್ಮಾಣ. ನಾನು ಇದಕ್ಕಿಂತ ಮೊದಲು ಒಂದು 10 ವರ್ಷದ ಹಿಂದೆ ಹಿಂದೂ ಜಾಗೃತ ತಾಲೂಕು ಸಂಚಾಲಕನಾಗಿದ್ದೆ. ಹೌದು, ನಮಗೆ ಸೌಜನ್ಯ ಪ್ರಕರಣ ಗೊತ್ತಾಯಿತು. ಗೊತ್ತಾದ ಕೂಡಲೇ ಅವತ್ತು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮರುದಿವಸ ನಾವು ಬೆಳಿಗ್ಗೆ ಒಂದು 10 ಗಂಟೆಗೆ ಇಲ್ಲಿಂದೊಂದು 100 ಜನ ಪಾದಯಾತ್ರೆ ಬೆಳ್ತಾನಿಗೆ ಹೋಗಿ ತಹಸೀಲ್ದಾರ್ಗೆ ಪ್ರಥಮ ಕಂಪ್ಲೇಂಟ್ ಕೊಟ್ಟದೆ ನಾವು. ಅದು ಸೌಜನ್ಯನ ಅತ್ಯಾಚಾರ ಆಗಿದೆ, ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಅವರ ಆರೋಪಿಯನ್ನು ಶೀಘ್ರ ಪತ್ತೆ ಹಚ್ಚಬೇಕು, ಇಲ್ಲಾದರೆ ನಾವು ಪತ್ತೆ ಮಾಡಲಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ. ಹೌದು, ಅವತ್ತೇ ಆಗಿದೆ. 12 ಗಂಟೆ ಪತ್ತೆ ಆಯಿತು. ಪತ್ತೆ ಆದ ಕೂಡಲೇ ನಾನು ಅಲ್ಲಿಗೆ ಹೋಗಿದ್ದೆ, ಸ್ಟೇಷನ್ಗೆ ಹೋಗಿದ್ದೆ. ಇವನು ಹಿಡ್ಕೊಂಡು ಬಂದಿದ್ದಾರೆ. ಹಿಡ್ಕೊಂಡು ಬಂದು ಪೊಲೀಸ್ನವರು ಏನು ಟ್ರೀಟ್ಮೆಂಟ್ ಮಾಡೋದೇ ಕೇಳುವಾಗಲೇ ಎಲ್ಲ ಬಾಯಿ ಬಿಟ್ಟಿದ್ದಾನೆ ಅವನು. ಏನು ಟ್ರೀಟ್ಮೆಂಟ್ ಮಾಡಲಿಲ್ಲ. ಅವರೆಲ್ಲ ಕೇಳುವಾಗ ಒಂದು ಪೊಲೀಸರನ್ನು ಅವನು ಎತ್ತಿಕೊಂಡು ಹೀಗೆ ಕೊಂಡೋದಂತ ತೋರಿಸಿಕೊಟ್ಟಿದ್ದಾನೆ ಅವನು. ಸೌಜನ್ಯ ಹೀಗೆ ಕೊಂಡೋದಂತೇಳಿ ತೋರಿಸಿಕೊಟ್ಟಿದ್ದಾನೆ ಅವನು. ಖಂಡಿತ 100ರಲ್ಲಿ 100 ಅವನೇ, ಬೇರೆ ಯಾರಿಲ್ಲ. ಅದೇ ಥರ ಇಲ್ಲೊಂದಾಗಿದೆ, ಇಲ್ಲಿ ನಡಗ್ರಾಮದಲ್ಲಿಂದಾಗಿದೆ. ಸೇಮ್ ಅದೇ ರೇಪ್ ಆ್ಯಂಡ್ ಮರ್ಡರ್, ಸೇಮ್ ಅದೇ ಘಟನೆ. ಅದು ಕೂಡ ಸ್ವಲ್ಪ ಮಾನಸಿಕ ಅಸ್ವಸ್ಥನೆ ಮಾಡಿದ್ದು. ಹಾಂ, ಅದು ಒಂದು 30 ವರ್ಷದ ಹಿಂದೆ. ಹೌದೌದು ಹೌದು, ಇಲ್ಲಿ ನಮ್ಮ ಮನೆ ಪಕ್ಕಲೇ, ಇಲ್ಲಿ ಹತ್ತಿರನೇ. ಹೌದು, ಕೊರಪ್ಪಲ್ ಅಂತೇಳಿ. ಕೊರಪ್ಪಲ್ ಅಂತೇಳಿ. ವಯಸ್ಸಾಗಿದೆ, ಒಂದು 40 ವರ್ಷ ಆಗ್ಬೋದು. ಹೌದು, ಅದೊಂದು ಕ್ರಿಶ್ಚಿಯನ್. ಕ್ರಿಶ್ಚಿಯನ್ ಅವನು ಜೈಲಿನಲ್ಲೇ ಮತ್ತೆ ಸತ್ತೋದ. ಅವನು ಹೆಸರು ಈಗ ಮರ್ತೋಗಿದೆ ನನಗೆ. ಹೌದೌದು, ಇದೇ ರೀತಿ ಅದು. ಹೌದು, ಹೋರಾಟಕ್ಕೆ ಹೋಗಿದ್ದೇವೆ, ಎಲ್ಲ ಪಾಲ್ಗೊಂಡಿದ್ದೇವೆ. ನಾವು ಕೂಡ ಅದರಲ್ಲಿ ಎಂತ ಬೇಕಾದ್ದು ನಾವು ಕೂಡ ಮಾತಾಡ್ತಿದ್ದೆವು. ಮಾತಾಡ್ತಾ ಈ ಒಂದು ಟ್ರ್ಯಾಕ್ ತಪ್ಪಿ ಹೋಯಿತು. ಮಯಸೆಟ್ಟಿದ್ದು ಇದು ಸೌಜನ್ಯನ ಬಿಟ್ಟು ಕ್ಷೇತ್ರಕ್ಕೆ ಇದು ಸೀಮೆಣ್ಣೆ ಸುರೀರಿ, ಮತ್ತು ಅನ್ನಪ್ಪ ಅಲ್ಲಿಲ್ಲ, ಮಂಜುನಾಥ ನಡಿಬೆಟ್ಟಿಗೆ ಹೋಗಿದ್ದಾನೆ ಅಂತ ಸ್ಟಾರ್ಟ್ ಆಯಿತು. ಆಗ ನನಗೊಂದು ಥರ ಆಗಿ ನಾವು ಇಲ್ಲಿ ನಮ್ಮ ನೆರೆಕೆರೆಯವರಿಗೆ ಮತ್ತು ಕೆಲವು ನಮ್ಮ ನಾಯಕರಿಗೆ ತಿಳಿಸಿದೆ, ಇದನ್ನು ಹೀಗೆ ಬಿಟ್ಟರೆ ಕಷ್ಟ ಉಂಟು, ಇದನ್ನು ಏನಾದರೂ ನಾವು ಮಾಡಬೇಕು. ಯಾರು ಪಕ್ಕ ಬರಲಿಲ್ಲ. ಮತ್ತೆ ಎಲ್ರಿಗೂ ಆಲೋಚನೆ ಆಯಿತು. ಆಲೋಚನೆ ಆಗಿ ನಾವು ಅದರ ಬಗ್ಗೆ ಒಂದು ಸಭೆ ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ಒಂದು ಸಭೆ ಕೂಡ ಮಾಡಿದ್ದೇವೆ ಬೆಳ್ತಂಗಡಿಯಲ್ಲಿ. ಹೌದು, ಆಗರ್ತರೆಲ್ಲ ಅದರಲ್ಲಿ ಭಾಷಣ ಎಲ್ಲ ಮಾಡಿದರು. ತುಂಬ ಇಲ್ಲ ಅವನು ಫಸ್ಟಿಂದ ಹಿಂದೂ ಸಂಘಟನೆ ವಿಚಾರವೇ ಇಲ್ಲ. ಒಂದು ಫಸ್ಟ್ ಅವನ ಮದುವೆಗೂ ನನ್ನ ಮನೆಗೆ ಒಂದು ಕಾಗದ ಕೊಟ್ಟಿದ್ದಾನೆ, ನಾನು ಹೋಗಲಿಲ್ಲ. ಅವನ ರಕ್ತೇಶ್ವರಿ ದೇವಸ್ಥಾನದ್ದು ಬ್ರಹ್ಮೋತ್ಸವ ಕರೆದಿದ್ದು, ನಾನು ಹೋಗಲಿಲ್ಲ. ನನ್ನ ಮದುವೆಗೆ ಕರಲಿಲ್ಲ ನಾನು. ಏನಂತ ಹೇಳಿದರೆ, ಅವನೊಟ್ಟಿಗೆ ಇರುವ ಹುಡುಗರು ಅವನು ಹೇಳಿದಾಗೆ ಕೇಳಬೇಕು. ಅವನು ಡೋಂಗಿ ಮಾಡಿದರೂ ಅದನ್ನು ಒಪ್ಪಬೇಕು. ಅದು ನಮಗೆಲ್ಲ ಆಗೋದಿಲ್ಲ. ನಾವು ಸತ್ಯದಲ್ಲಿ ಹೋಗುವವರು. ಅದಾಗದೆ ನಾನು ಅವತ್ತಿನ ಇದು ಸಮಾಜೋತ್ಸವ ಆಗುವಾಗ ನಾವು ಹೋಗ್ತಿದ್ದೆವು. ನಾನು ಇಲ್ಲಿಂದ ಒಂದು ಟೆಂಪೋ ಜನ ಇಟ್ಕೊಂಡು ಹೋಗ್ತಿದ್ದೇನೆ ನಾನು. ಅದು ಅವನನ್ನು ನೋಡಿ ಅಲ್ಲ, ಸಮಾಜೋತ್ಸವ ನೋಡಿ ಹೋಗ್ತಿದ್ದದು. ಅರ್ಥ ಖಂಡಿತ ಇಲ್ಲ. ಇವನನ್ನು ಇಟ್ಕೊಂಡ್ರೆ ದೇವಸ್ಥಾನ ನಮ್ಮದು ಉರಿಲಿಕ್ಕಿಲ್ಲ, ಹಿಂದೂ ಸಮಾಜ ಉಳಿಲಿಕ್ಕಿಲ್ಲ. ಹಿಂದೂ ಅಂತೇಳಿ ಒಂದು ಟ್ರೇಡ್ ಮಾತ್ರ ಅವ. ಎಲ್ಲಿ ನೋಡಿದ್ರೆ ನೋಡಿ ಹಿಂದೂಗಳಿಗೆ ಹೊಡೆದದ್ದು ಅವನು. ಮುಸ್ಲಿಮರಿಗೆ ಏನು ಮಾಡಲಿಲ್ಲ. ಮುಸ್ಲಿಮರ ಕೈಯಿಂದ ಹಪ್ತ ವಸೂಲು, ಮಲಯಾಳಿಗಳಿಂದ ಹಪ್ತ ವಸೂಲು ಜಾಗದಿಂದನೇ ಮಾಡಿದ್ದು ಅವನು. ಇಲ್ಲೇ ಒಂದು ಮಾಡಿದ್ದಾನೆ ಹತ್ತಿರದಲ್ಲಿ, RLK ಎನ್ನುವ ಜಾಗದಲ್ಲಿ ಒಂದು. ಇವನು ಅವರಿಗೆ ತೆಗೊಳ್ಳೋ ಪಾರ್ಟಿಗೆ ಹೇಳಿಕೊಟ್ಟದ್ದು, ಕೊಡುವ ಪಾರ್ಟಿಗೆ ಹೇಳಿಕೊಟ್ಟು ಅವರನ್ನು ಕ್ಲಾಸ್ ಮಾಡಿಸಿ 5 ಲಕ್ಷ ತೆಗೊಂಡಿದ್ದಾರೆ ಇವರು. 15 ದಿವಸ ಜಾಗದಲ್ಲಿ ಮಲಗಿದ್ದಾರೆ ಇವರು, ಈ ಮಹೇಶ್ ಶೆಟ್ಟಿ ಸಹಚಾರರು.
ಈ ರೀತಿ ಒಂದು ದಂಧೆ ಮಾಡಿಕೊಂಡು ಖಂಡಿತ. ಹೋರಾಟ ಹೆಸರು ಮಾತ್ರ ಇಲ್ಲಿ ಗೇರುಕಟ್ಟೆಯಲ್ಲಿ ಒಂದು ಮಾಡಿದ್ದಾನೆ ಹಾಗೆ. ಹಾ. ಗೇರುಕಟ್ಟೆಯಲ್ಲಿ ಒಂದು ಅದು ಕೂಡ ಹಿಂದೂ ಹೆಂಗಸಿಗೆ ಹೊಡೆದು ಗಂಡನಿಗೆ ಹೊಡೆದು ಬೇಲಿ ಹಾಕಿ ಒಂದು 35 ವರ್ಷದ ಹಿಂದೆದು. ಆಗ ಪೊಲೀಸ್ನವರು ಸ್ವಲ್ಪ ಸ್ಟ್ರಾಂಗ್ ಇದ್ದರು, ಇವರನ್ನು ಬೆಂಡೆತ್ತಿ ಹೊಡೆದಿದ್ದಾರೆ ಅವರಿಗೆ. ಅದರ ಬಗ್ಗೆ ಹಿಂದೂ ಸಂಘಟನೆ ಪ್ರತಿಭಟನೆ ಮಾಡುವುದಂತ ಆಯಿತು. ಅಲ್ಲಿ ಇದು ಸಂತೆಘಟ್ಟೆ ಹತ್ರ ರಾಮನಾಯ್ಕರ ಮನೆಯಲ್ಲಿ ಮೀಟಿಂಗ್ ಆಯಿತು. ನಾನು ಹೇಳಿದೆ, ಇದು ಮಾಡಿದ್ದು ಪೊಲೀಸ್ನವರು ಸತ್ಯದ ವಿಷಯ, ನಮಗೆ ಅಂತ ಅನ್ಯಾಯ ಆದರೂ ನಾವು ಅದನ್ನು ಪ್ರತಿಭಟಿಸ್ತೇವೋ? ನಮ್ಮ ಮನೆಗೆ ಬಂದು ಹಾಗೆ ಹೊಡೆದ್ರೆ ನಾವೆಂತ ಹೇಳ್ತೇವೆ? ನಾವು ಇದು ತಪ್ಪು ಒಂದು, ಅದು ಹೊಡೆದದ್ದು ಸರಿ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಪ್ರತಿಭಟನೆ ನಿಂತೋಯ್ತು. ಅದು ಸುಕುಮಾರ್ ಅಂತ ಹೇಳಿದ್ರು, ಒಳ್ಳೆ ಸ್ಟ್ರಾಂಗು ಸುಕುಮಾರ್. ಈಗ ಇನ್ನು SI ಏನಾಗಿದ್ದಾರೆ, ಜೆಂಟ್ಲ್ಮ್ಯಾನ್. ಮತ್ತು ತುಂಬ ಜನರಿದ್ದು ಅವರನ್ನು ಸಸ್ಪೆಂಡ್ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು. ತಪ್ಪಿದ್ದು ಹಣ ಮಾಡುವ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದರೆ ಇವರು ಕೋಟಿ ಕೊಡಬಹುದು ಅಂತ ಹೇಳಿ ದಂಧೆ 100 ಎಲ್ಲ ದಂಧೆ. ಯಾವನ ಹತ್ರ ಏನು ಇರಲಿಲ್ಲ ಮೊದಲು ಬರುವಾಗ, ಬೊಂಬೆಯಿಂದ ಬರುವಾಗ ನಾವು ಕೂಡ ಒಟ್ಟಿಗೆ ಇದ್ದೆವು. ಕಲ್ಮಂಜ ಮೋಹನ್ ರಾವೇ ಸಾಕಿದ್ದು. ಕಲ್ಮಂಜ ಮೋಹನ್ ರಾವ್ ಅವರ ಬೈಕ್ನಲ್ಲಿ ನಾನು ಕೂಡ ಹೋಗ್ತಿದ್ದೆ. ಇವನಿಗೆ ಮನೆಗೆ ಹೋಗ್ಲಿಕ್ಕೆ ಒಂದು ಗಾಡಿ ಇರಲಿಲ್ಲ. ಇವರು ನಾವು ಅಲ್ಲಿ ಉಜಿರಲ್ಲಿ ನಿಲ್ಲುವುದು, ಇವರನ್ನು ಬಿಟ್ಟು ಬರುವುದು ಅಲ್ಲಿಗೆ ಮನೆಗೆ. ಮತ್ತು ಮನೆಯಲ್ಲಿ ಕೂಡ ಅವನಿಗೆ ಏನು ಆಸ್ತಿ ಅಂತ ಅಲ್ಲ ಅವರ ತಂದೆಯದ್ದು, ಇದು ದಂಧೆ ಮಾಡಿ ಹಣ ಮಾಡಿದ್ದು. ಅದರಿಂದ ಏನು ಆ ಪುಡಿ ಪೋಖ್ರಿಗೆ ಏನಾದರೂ ಸ್ವಲ್ಪ ಕೊಡ್ತಾನೆ ಹೊರತು ಬೇರೆ ಯಾರಿಗೆ ಸಂಘಟನೆಗೆಲ್ಲ ಖರ್ಚು ಮಾಡೋದಿಲ್ಲ ಅವ. ಖಂಡಿತ ಅದು ಅವನು ದಬ್ಬಿದ ಕೂಡಲೇ ನಮ್ಮನ್ನು ಮಾಡಿದ್ದು. ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವ್ರಿಗೂ, ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ನಮ್ಮನ್ನು ನೋಡಲಿಕ್ಕೆಲ್ಲ ಸಭೆಯಲ್ಲಿ ನಮಗೊಂದು ಇಲಾಯಿಸುದು ಅಂತೆಲ್ಲ ಮಾಡಿದ್ದಾರೆ ಅವರು. ಮತ್ತು ನನ್ನ ಮೇಲೆ ಅವರು ಮುಸ್ಲಿಮರು ಇಟ್ಕೊಂಡು ಕೇಸ್ ಮಾಡಿಸಿದ್ದಾನೆ 2-3. ಯೋಗೀಶ್ವರನ್ನು ಇಟ್ಕೊಂಡೇ ಮಾಡಿದ್ದು. ಯೋಗೀಶ್ವರ ಮಾತ್ರ ಅವರು ಒಟ್ಟಿಗೆ ಇದ್ದರು. ನಾನು ಸೀದಾ ಹೋಗಿ ಯೋಗೀಶ್ವರ ಹತ್ರ ಮಾತಾಡಿದೆ, ಸರ್ ನೋಡಿ ಇದು ಸುಳ್ಳು ಕೇಸು. ಆಗ ಅವರು ಹೇಳಿದ್ರು, ಇಲ್ಲಿಂದ ಹೋಗು ಮಾರ, ನೀನು ಇಲ್ಲಿ ನಿಂತು ನಿನ್ನ ಜಾಮೀನು ಇಲ್ಲದ ಕೇಸು, ನೀನು ಜಾಮೀನು ಇಟ್ಕೊಂಡು ಬಾ. ನಾನು ಹೇಳಿದೆ, ಯಾಕೆ ಸರ್ ಅಷ್ಟು ಎದುರಿ ಓಡಬೇಕು, ನಾನು ಮಾಡಲಿಲ್ಲಲ್ಲ, ಅಲ್ಲ ನಿನ್ನ B ರಿಪೋರ್ಟ್ ಆಗಿ ತೆಗಿತೇನೆ ಅಂತ ಇದೇ ಯೋಗೀಶ್ವರ ಹೇಳಿದ್ದಾರೆ. ತೆಗಿಲಿಲ್ಲ. ಆದರೂ ನಾನು ಪೊಲೀಸನವರ ಮೇಲೆ ಏನೂ ಮಾಡಲಿಲ್ಲ. ಯಾಕೆಂತೇಳಿದ್ರೆ ಅವ್ರಿಗೆ ಒತ್ತಡಿತ್ತು, ಇವ್ರದ್ದೆಲ್ಲ ಅವ್ರಿಗೆ ಮಾಡಿದರು. ಆಗಲಿ, ಅನುಭವಿಸ್ತೇವೆ ನಾವು. ಒಟ್ಟಿಗೆ ಇದ್ದರು, ಭಾರಿ ಇದರಲ್ಲಿದ್ದರು. ಎಲ್ಲ ಪೊಲೀಸನವರು ಅವರ ಒಂದು ಕ್ಲೋಸೇ ಇದ್ದರು. ಕ್ಲೋಸ್ ಇದ್ದರೆ ಅವರು ಹೇಳಿದ ಕೆಲಸವನ್ನು ಪೊಲೀಸರು ಮಾಡಲಿಲ್ಲ ಆದರೆ ಅವರು ತೆಗೆದಾಕಿದವರು. ಅವರು ಒಳ್ಳೆಯ ಜನ ಅಲ್ಲ. ಹೌದು. ಈಗ ನೀವು ನಿಮ್ಮ ಇದು ಟಿವಿಯಲ್ಲಿ ಮಾಧ್ಯಮದಲ್ಲಿ ಕೊಟ್ಟರೆ ನಾಳೆ ನನ್ನ ಮೇಲೆ ಎಂತ ಅವನು ಬರೀತಾನಂತ ಇರ್ಬೋದು. ಅದು ಅವನದೊಂದು ಚಾಲಿ 8-10 ಡಬ್ಬ ಇತ್ತು, 1-2 ಅಲ್ಲ. ಅದಕ್ಕೆ ಇದು ಬಟ್ಟೆ ಗಟ್ಟಿ ಎಲ್ಲ. ಅದಕ್ಕೆ ಇವನು ಈ ಧರ್ಮಸ್ಥಳಕ್ಕೆ, ದೇವಸ್ಥಾನಕ್ಕೆ ಮತ್ತು ಕಾವಂದರಿಗೆ ಮತ್ತು ಅನ್ನಪ್ಪ ಸ್ವಾಮಿಗೆ ಬೈಯುವಾಗ ತೋರಿಸಿ ಮುಸ್ಲಿಮರು ಅದಕ್ಕೆ ಕ್ಯಾನ್ ಹಾಕ್ತಿದ್ರು. 1,000 ನೋಟ್ ಇದ್ದಾಗ ಈಗ ನಮಗೆಲ್ಲ ತೋರಿಸಿ ಹಾಕುದು, ಅದಕ್ಕೆ ನಮ್ಮ ಬೆಂಬಲ ಉಂಟಂತೇಳಿ. ಒಂದು 25-30 ಲಕ್ಷ ಆಗ್ಬಹುದು. ಹೌದು. ಮತ್ತೆ ಅವನ ಎಂತ ಇನ್ಕಮ್ ಉಂಟು ಹೇಳಿ ನೀವೊಮ್ಮೆ? ಯಾವ ಇನ್ಕಮ್ನಲ್ಲಿ ಅವನು ಕೆಲಸ ಮಾಡುದು? ಎಂತ ಉಂಟು ಅವನಿಗೆ? ಆ ತೋಟದಿಂದ ಮಾಡ್ಬೋದು ಅವನಿಗೆ? ಆಲೋಚನೆ ಮಾಡಿ ಒಮ್ಮೆ. ಇದು ಜನರನ್ನೆಲ್ಲ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾವಂದರಿಗೆ ಕೆಟ್ಟ ಹೆಸರು ಮಾಡ್ತಾರೆ. ನಾನು ಅದರ ವಿರುದ್ಧ ಮಾತಾಡಿದಂತೆ ನಮ್ಮ ಮಂಜುಟಿಯಲ್ಲಿ ಸಭೆ ಮಾಡಿ ನಮಗೆ ಕಾವಂದರಿಗೆ ಎಲ್ಲ ಸಿಕ್ಕಾಪಟ್ಟೆ ಬೈದಿದ್ದಾರೆ. ಅದು ನಾವು ಕ್ಷೇತ್ರದ ಪರವಾಗಿದ್ದೇವೆ ಅಂತೇಳಿ ಅವರು ನಮ್ಮ ಅಂಗಡಿ ಎದುರೇ ಸಭೆ ಮಾಡಿದ್ದು. ಎದುರೇ ಕಂಡಪಟ್ಟ ಬೈದಿದ್ದಾರೆ ನನಗೆ. ನಾನು ಹೇಳಿದೆ, ಅಲ್ಲಿಗೆ ನನ್ನದೇ ಅಂಗಡಿ ಸ್ವಂತ, ನನ್ನದೇ ಬಿಲ್ಡಿಂಗ್, ನನ್ನ ಹೆಸರಿನಲ್ಲಿ ಇರುವಂಥದ್ದು. ನಾನು ಮನೆಯಲ್ಲಿದ್ದೆ, ಹೋಗುದು ಇನ್ನು ಬೇಡ, ಸುಮ್ಮನೆ ಅಲ್ಲಿ ಕಿರಿಕಿರಿ ಆಗೋದು ಬೇಡ ಅಂತೇಳಿ ನನಗೆ ಕಂಡಪಟ್ಟ ಬೈಲಿಕ್ಕೆ ಶುರು ಮಾಡಿದರು. ಆ ಪುಟುಗೋಸಿಗಲ್ವೆಲ್ಲ ಆ ಸಾನೆ ಮಂಡ್ಯವರು ಎಲ್ಲಿದ್ದಾನೆ, ಅವನು ಮರದಲ್ಲಿದ್ದಾನೆ, ಈಗ ತಾಕತ್ತಿದ್ರೆ ಇಲ್ಲಿಗೆ ಬರಲಿ, ಅವನು ದೊನ್ನೆ ಹೊಡಿತಾನೆ, ಕಲ್ಲು ಬಿಸಾಡ್ತಾನೆ ಹೇಳಿದ್ದಾನೆ. ಎಲ್ಲಿ? ನಂಗೆ ಸಿಟ್ಟು ಒಂದು ಬೈಕ್ ತೆಗೆದು ಸೀದಾ ಸಭೆ ನಡುವೆ 2 ಸಲ ಹೋಗಿದ್ದೆ ನಾನು. ಹೋಗಿ ನನ್ನ ಅಂಗಡಿಯಲ್ಲಿ ಕಾಲ ಮೇಲೆ ಹಾಕಿ ಕೂತಲು ಅಭ್ಯಾಸ ಇಲ್ಲ ನನಗೆ, ಅದು ಕಾಲ ಮೇಲೆ ಹಾಕಿ ಕೂತೊಂಡೆ. ಶುರು ಮಾಡಿದರು ನನಗೂ ಕಾವಂದರಿಗೂ ಬೈಲಿಕ್ಕೆ, ಏನೇನು ಬೈಲಿಕ್ಕೆ ಶುರು ಮಾಡಿದರು. ನಾನು ಕೂಡ ಬೈಯುವಾಗ ನನಗೆ ಖುಷಿ ಆಯಿತು, ನಾನೇ ತಾಟಿ ಬಿಟ್ಟು ಹೊಡೆದೆ. ಆಗ ಇನ್ನೂ ಸಿಟ್ಟು ಬಂತು ಅವರಿಗೆ. ಸಭೆ ಮುಗೀತಾ ಬರುವಾಗ ಇವು ಹೊರಡುವಾಗ ನನ್ನನ್ನು ತೋರಿಸಿ ಹೋದವ
ಮೈಸೆಟ್ಟಿ ನೋಡಿಕೊಳ್ಳಿ ಅಂತೇಳಿ ಇವರು ಬಂದು ತಾರಮರ ನಮ್ಮನ್ನು ಎಲ್ದದೆ ಎಲ್ಲಿವಾಗ ನಮ್ಮ ಹುಡುಗರು ಕೂಡ ತಾರಮರ ಹೊಡೆದಿದ್ದೇವೆ ನಾವು. ತಾರಮರ ಹೊಡೆದು ಅವ್ರು ಯಾರೋ ಇಬ್ಬರದ್ದು ಕೈ ಮುರಿದಿದ್ದೇವೆ. ಅಷ್ಟು 1,000 ಜನ ಇದ್ದದ್ದು ಕೂಡ ಎಲ್ಲಿ ಓಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಕಾಲು 7 ಜನ ಮಾತ್ರ ಇದ್ದದ್ದು. ನಮ್ಮ ಮೇಲೆ ನಾವು ಹೋಗಿ ಆಸ್ಪತ್ರೆ ಅಡ್ಮಿಟ್ ಆದೆವು. ಅಡ್ಮಿಟ್ ಆಗಿ ಅವರ ಮೇಲೆ 307 ಕೇಸ್ ಎಲ್ಲ ಆಯಿತು. ಆಗುವಾಗ ಇವರು 2 ದಿವಸದಾಗ ಮಗಳು ಇವರು ಪರ್ದಾ ಸ್ಟೇಟ್ಮೆಂಟ್ ಕೋರ್ಟಿಗೆ ಹಾಕಿ ನಮ್ಮ ಮೇಲೆ ಕೂಡ ಕೌಂಟರ್ ಕೇಸ್ ಮಾಡಿದರು. ಇಲ್ಲ 2-3-4 ದಿವಸ ಇರಲಿಲ್ಲ. ಮತ್ತೆ ಕೇಸ್ ನಡೀತಾ ಇತ್ತು. ಮತ್ತೆ ತುಂಬ ಜನರ ಒತ್ತಡದ ಮೇಲೆಗೆ ನಾನು ತೆಗೆದೆ. ಮತ್ತೆ ಹೌದು, ಕೋರ್ಟ್ನಲ್ಲಿ ನನಗೆ ಬೆದರಿಕೆ ಹಾಕಿದ. ಬೆದರಿಕೆ ಹಾಕಿ ಮನೋಜ್ ಎಲ್ಲ ಇದ್ರು ಅವರು ಮಂಗಳೂರು ಕೋರ್ಟ್ ಬಾಗಿಲಿನಲ್ಲಿ ತಿರ್ತಬಲ್ಲ ನೀನು ತೋನ್ಬೆ ನಾ ಕೈಕಾರು ಬಲ್ಪೆ ಅಂತ ಹೇಳಿದರು. ನಾನು ಹೇಳಿದೆ ನಿಮ್ಮಂಥವ್ರಿಂದ ನನಗೆ ಸಾಧ್ಯ ಇಲ್ಲ, ನಿಮಗೆ ನಾನು ಒಬ್ಬನೇ ಬರ್ತೇನೆ ಬೇಕಾದ್ರೆ, ನೀವು ಇಂಥದ್ದು ಮುರಿಯೋದು ಅಂತ ನಾನು ಅಷ್ಟೇ ಹೇಳಿದೆ. ಮತ್ತು ಅಲ್ಲಿ CC ಕ್ಯಾಮರಾ ಎಲ್ಲ ಗೊತ್ತು ನನಗೆ. ನಾನೇನು ಮಾತಾಡಲಿಲ್ಲ. ಮಾತಾಡಿ ಆಗುವಾಗ ನಮ್ಮನ್ನು ಒಳಗೆ ಕರೆದ್ರು, ಕೋರ್ಟ್ನೊಳಗೆ ಕರೆದ್ರು. ಹೋದೆವು. ಹೋಗುವಾಗ ಅದಕ್ಕಿಂತ ಮೊದಲು ನಾನು ಅದು ಬೇಡ, ಅದಕ್ಕಿಂತ ಮೊದಲು ನಾನು ನಮ್ಮ ಲಾಯರ್ ಹತ್ರ ಎಲ್ಲ ಹೇಳಿದೆ ಹೀಗೆ ಆಗಿದೆ ಅಂತೇಳಿ. ಅದಕ್ಕೆ ಅವರು ಕೂಡ ಅದನ್ನು ಹೇಳ್ಬೇಡ ಅಂತ ಹೇಳಿದರು ಅವರು. ಆದರೂ ನನಗೆ ಅದು ಸತ್ಯವನ್ನು ಹೇಳ್ಬೇಕಂತಂದು ಮನಸ್ಸಿನಲ್ಲಿ ಇತ್ತು. ಸೀದಾ ಹೋಗಿ ನಮ್ಮನ್ನೆಲ್ಲ ಇದು ಆಯಿತು, ವಾಯ್ದೆಗೆ ಹೊರಗೆ ಕಲಿಸಿದರು. ಕಲಿಸುವಾಗ ನಾನು ಕೈ ಎತ್ತಿದೆ, ನನಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಉಂಟು ಅಂತೇಳಿ. ಜಡ್ಜರು ಮಾತಾಡ್ಲಿಕ್ಕೆ ಉಂಟಂತ ಎಂಥದ್ದು ಕರೆದ್ರು ಅವರ ಚೇಂಬರ್ ಹತ್ತಿರ. ವಿಷಯ ಹೇಳಿದೆ. ಅವ್ರಿಗೆ ತುಂಬ ಸಿಟ್ಟು ಬಂತು, ತುಂಬ ಸಿಟ್ಟು ಬಂತು. ಕರೆದ್ರು ಅವರನ್ನು, ಯಾರಂತ ತೋರಿಸಿದ್ರು. ಇವರೇ ಅಂತ ಹೇಳಿದೆ ನಾನು. ಹಾಗೆ ನಮ್ಮ ಲಾಯರ್ ಕೂಡ ಅವರ ಲಾಯರ್ ಕೂಡ ಬೇಡ, ಅದು ನಮ್ಮೊಳಗೆ ಮುಗಿಸುವ, ಇವರೇ ರಿಕ್ವೆಸ್ಟ್ ತುಂಬ ಜಡ್ಜ್ ಮಾಡಿದರು. ಎಂತ ಹೇಳ್ತೀರಿ ಅಂತ. ನಾನು ಸುಳ್ಳು ಹೇಳುವುದಲ್ಲ, ನೀವು CC ಕ್ಯಾಮರಾ ಫುಟೇಜ್ ತೆಗೆದು ನೋಡಿ, ನಾನು ಸುಳ್ಳು ಹೇಳುವುದಾದರೆ ತೆಗೆದು ನೋಡಿ ಸರ್ ಅಂತ ಹೇಳಿದೆ. ಅಷ್ಟವರೆಗೂ ಪುನಃ ಇವರಿಗೆ ಸಿಟ್ಟು ಬಂತು. ಬರುವಾಗ ಇವರೇ ಇಬ್ಬರು ಸೇರಿ ಅವರಿಗೆ, ಹೌದು ನನಗೆ ಆಗ ಕಣ್ಣಲ್ಲಿ ನೀರು ಬಂತು, ಬೇಜಾರಾಯ್ತು. ಈ ಸತ್ಯಕ್ಕೆ ಇವರು ನಮ್ಮವರೇ ಬಿಡುವುದಿಲ್ಲ ಅಂತ ಹೇಳುವಾಗ ಹೊರಗೆ ಬಂದು ಇವು ಮಹೇಶ್ ಅವರಿಗೆ ಕಂಡಾಟ ಬೈದ ಮಾತ್ರ ಎಲ್ಲ ಇವರಿಗೆ ಒಟ್ಟಿದ್ದವರಿಗೆಲ್ಲ. ಆಗ ಕೂಡ ನನಗೆ ಸರಿ ನೆನಪುಂಟು ನೋಡಿ, ಅವನು ಒಳ್ಳೆಯವನಾಗಿ ಅವರು ಬಿಟ್ಟಿದ್ದಾನೆ, ನಾವು ಅದ್ರ ಬಿಡ್ತಿದ್ದೆವು ಅಂತ ಆವತ್ತು ಅವನು ಹೇಳಿದ್ದಾನೆ. ಹಾಗಾದರೆ ಅವನೆಂಥ ಪಟಿಂಗ ನೋಡಿ. ಅವನೇ ನನ್ನ ಕೇಳ್ತಿದ್ದು, ಶ್ಯಾಮ ಒಳ್ಳೆಯವನಾಗಿ ಅವನು ಅದನ್ನು ಬಿಟ್ಟ, ನಾವಾದರೆ ಬಿಡ್ತಿದ್ದೇವಾ? ಇದು ಮಹೇಶೆಟ್ಟಿ ಹೇಳಿದ್ದು ನಾನು ಕಿವಿಯಲ್ಲಿ ಕೇಳಿದ್ದೇನೆ. ಹೊರಗೆ ನಾನು ಇವರನ್ನ ಮೇಲೆ ನಿಲ್ಲಿಸಿ ಒಬ್ಬನೇ ಕೆಳಗೆ ಹೋದೆ. ನಾನು ಎಂತ ಮಾಡ್ತಾರೆ ಅಂತ ಏನಿಲ್ಲ. ಆಮೇಲೆ ಕೇಸ್ ತೆಗೆದ ಮೇಲೆ ಇವರೆಲ್ಲ ನನಗೆ ಸೆಕೆಂಡ್ ಕೊಡಲಿಕ್ಕೆ ಬಂದರು. ನಿಮ್ಮ ಹತ್ರ ರಾಜಿ ಕೇಸ್ ಮಾತ್ರ ತೆಗೆದದು, ನಾನು ರಾಜಿಲ್ಲ ನಿಮ್ಮ ಹತ್ರ, ನೀವು ಹೋಗಿ ನಿಮ್ಮ ಸೆಕೆಂಡ್ ತೆಗೊಂಡ್ರೆ ನನಗೆ ಪಾಪ ಬರ್ತದೆ ಅಂತ ಹೇಳಿದ್ದೇನೆ. ಯಾರು ತಗೊಳ್ಳಿ ನೀವು ಹೋಗಿ ಅಂತ ಕಲಿಸಿಬಿಟ್ಟಿದ್ದೇನೆ ನಾನು. ಅವತ್ತು ನಾನು ಒಬ್ಬನೇ ಇದ್ದದ್ದು ಕೇಸ್ ತೆಗೆದು, ನಾನು ನನ್ನಷ್ಟಿಗೆ ನಾನು ಬಂದೇನೆ. ಅದೇ ಕೇಸು ನಾವು ಸಾಧಾರಣ ಒಂದು 3 ವರ್ಷ ಕೋರ್ಟಿಗೆ ಹೋಗಿದ್ದೇವೆ. 3 ಜನ ನಮ್ಮ ಮನೆಯಲ್ಲಿ 3 ಜನರ ಮೇಲೆ ಕೇಸ್ ಆಯಿತು. ಮನೆಯಲ್ಲಿ ಹೆಂಗಸರು ಮಾತ್ರ ಇರುವುದು. ನನ್ನ ತೋಟ ಅರ್ಧ ತೋಟ ಹೋಗಿದೆ, ರಬ್ಬರ್ ಗಿಡ 100 ಇತ್ತು, ಅಂಗಡಿ ಎಲ್ಲಿದ್ದ ಸಾಮಾನು ಎಲ್ಲ 3 ತಿಂಗಳಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ, ಎಲ್ಲ ಹೋಗಿದೆ. ಇದು ಕಲ್ಲು ಬಿಸಾಡ್ದದು, ಶೋಕೇಸು ಹೊಡೆದಿದೆ, ಎಲ್ಲ ಆಗಿದೆ. ಆ ಸಮಯದಲ್ಲಿ ನಮ್ಮ ರೇಷನ್ ಕಾರ್ಡನ್ನು ಕೂಡ ವಸಂತ ಬಂಗೇರ ಕ್ಯಾನ್ಸಲ್ ಮಾಡಿಸಿದ್ದಾನೆ. ನಾವು ಜೈಲಿನಲ್ಲಿರುವಾಗ ನಮ್ಮ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸಿದ್ದಾನೆ ಅವನು. ದೇವ್ರಿಗೆ ಗೊತ್ತು. ಅದು ಉದಯವಾಣಿ ಪೇಪರ್ನಲ್ಲಿ ಬಂದಿದೆ. ಆಗ ದಿನೇಶ್ ಗುಂಡೂರಾವ್ ಏನೋ ಆಹಾರ ಮಂತ್ರಿ ಆಗಿದ್ದು, ಅವರಿಗೆ ಒತ್ತಾಯ ಮಾಡಿ ಕ್ಯಾನ್ಸಲ್ ಮಾಡಿಸಿದ್ದು ವಸಂತ ಬಂಗೇರ. ಅವನ ಹೆಂಡತಿ ಮಕ್ಕಳು ತಿಂತಾರೆ ಅದನ್ನು. ನೀವು ಹಾಕಿ ಹೆಂಡತಿ ಮಕ್ಕಳು ತಿಂತಾರೆ ಅವ್ರದ್ದು. ಅಷ್ಟೆಲ್ಲ ಅಕ್ಕಿಯನ್ನು ಮನೆಗೆ ತಂದ ಅಕ್ಕಿಯನ್ನು ಇದೇ ಹೆಂಗಸಿರಿದ ವಾಪಸ್ ಕಳಿಸ್ತಾರೆ. ನಾನು ಇರ್ತಿದ್ರೆ ಏನೋ ಆಗ್ತಿತ್ತು, ವಾಪಸ್ ಕಳಿಸಿದ್ದಾರೆ. ಇಷ್ಟು ಹಿಂಸೆ ಕೊಟ್ಟಿದ್ದಾರೆ ಅವರು ಕೂಡ. ಇದು ಕ್ಷೇತ್ರ ವರ್ಗ ಉಲ್ಟ ಇರೋದ್ರಿಂದ ನಮ್ಮ ಮೇಲೆ ಸಿಟ್ಟು. ಇದು 100ರಲ್ಲಿ 100 ಸತ್ಯ ಸೇವೆ. ಮುಸ್ಲಿಮರು ತುಂಬ ಬೆಳಿಗ್ಗೆ 5 ಗಂಟೆ ಬರ್ತಿದ್ರು. ನಿನಗೆ ತಿಂಗಳಿಗೆ ನಾನು ಇಷ್ಟು ಕೊಡ್ತೇನೆ, ನಮ್ಮನ್ನು ಸುಮ್ಮನೆ ಇರಬೇಕು. ಗುರಾನ್ಕೆರೆ ಬಂದಿದ್ದಾನೆ. ಗುರಾನ್ಕೆರೆ
ಪುಟ್ಟಿಯರವರು. ಹಾಂ, ಕಿಲ್ಲೂರಿನವರು ಬಂದಿದ್ದಾರೆ. ನಾನು ಹೇಳಿದೆ, ಇಂಥ ಹಣ ತೆಗೊಳ್ಳೋದಕ್ಕಿಂತ ನನ್ನ ತಾಯಿಯನ್ನು ಕೊಂದು ನನಗೆ ತಿನ್ಬಹುದು ಅಂತ ಹೇಳಿದೆ. ನೀವು ಇದು ಮಾಡಬೇಡಿ, ನೀವು ಸಿಕ್ಕಿದರೆ ನಾನು ಬಿಡುವುದಿಲ್ಲ, ನನ್ನ ತಂದೆ ಆದರೂ ಬಿಡುವುದಿಲ್ಲ, ನೀವು ಅನ್ಎಕ್ಸ್ಪೆಕ್ಟೆಡ್ ತಪ್ಪಿಸೋದ್ರೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಮತ್ತು ಅದಕ್ಕಿಂತ ಮೊದಲು ನಾವು ದನ ಹೈಯೆಸ್ಟ್ ಇಡುವುದು ನಾವೇ, ಹೆಸರು ಬರೋದು ಅವಂದು ಮಹೇಶ್ ಮರು ದಿವಸ ಪೇಪರ್ನಲ್ಲಿ ಅವ್ರದ್ದೇ. ಅವನು ಒಬ್ಬ ಸುದ್ದಿ ವಿಡಿಯೋಲ್ಲಿ ಮಂಜುನಾಥ ಅಂತಿದ್ದೆ, ಅವರವರು ಜೋಶಿ. ಏನು ಮಾಡಿದ್ರು ಅವನಿಗೆ ಹೆಸರು. ಖಂಡಿತ ಉಂಟು. ದನದವ್ರ ಹತ್ರ ಉಂಟು, ಕೆಲವು ಉಜಿರೆಲ್ಲ ಹಾಸ್ಪಿಟಲ್ನವ್ರ ಹತ್ರ ಕೂಡ ಉಂಟಂತ ಹೇಳ್ತಿದ್ದಾರೆ. ಹಾಸ್ಪಿಟಲ್ನವ್ರ ಹತ್ರ ಅಲ್ಲೇನಾದ ಕಿರಿಕಿರಿ ಆದರೆ ಇವನು ಬೇಕಲ್ಲ, ಹೆಸರು ಹೇಳೋದಿಲ್ಲ. ಪ್ರತಿಷ್ಠಿತ ಒಂದು ಹಾಸ್ಪಿಟಲ್ ಉಂಟು ಉಜಿರೆಯಲ್ಲಿ. ಹಾಂ, ಅವರ ಕೈಯಿಂದ ಕೂಡ ತೆಗೊಳ್ತಾನೆ. ಮರ ಕೂಡ ಉಂಟು, ಮರ ಸಿಕ್ಕಿ ಬಿದ್ದಾನಲ್ಲ ಅವತ್ತು ಮರ. ಹೌದು, ಅದು ಕ್ಯಾರೆ ಇಲ್ಲ. ಫಾರೆಸ್ಟ್ ಪೊಲೀಸ್ನವ್ರು ಕ್ಯಾರೆ ಇಲ್ಲ. ಫಾರೆಸ್ಟ್ ಅಂತ ಹೇಳಿದರೆ SP ಗೋಯಲ್ಗೆ ಆ ಥರ ಬೈತಾನೆ, CB ಅವರಿಗೆ ಬೈತಾರೆ. ಏನಿದು ಗೌರ್ಮೆಂಟ್ ಎಂತ ಮಾಡ್ತಾ ಉಂಟಿದ್ದು? ನಾವೊಂದು ಸ್ವಲ್ಪ ಕೆಮ್ಮಿದ್ರೆ ನಮ್ಮ ಮೇಲೆ ಕೇಸ್ ಆಗ್ತದೆ, ಮುಟ್ಟುವುದಿಲ್ಲ. ಈಗ ನೋಡಿ, ಇದು ದಲಿತ ಇದು ಕಾಯ್ದೆ ಭಾಸ್ಕರ ಮೇಲೆ ಆಗಿದೆ. ಎಂತ ಮಾಡ್ತಿದ್ದಾರೆ ಇವರು? ನಮ್ಮದೇ ಕೇಸಿನಲ್ಲಿ 307 ಕೇಸ್ ಇತ್ತು, ಇವನು ಓಡಾಡ್ತಿರಲಿಲ್ವಾ? ಸ್ಟೇಷನ್ಗೆ ಬಂದು ಹೋಗ್ತಿರ್ಲಿಲ್ವಾ? ಪೊಲೀಸರು ಇದಕ್ಕೆ ಉಂಟು, ಈ ಹುಡುಗರು ಎಂತ ಮಾಡ್ತಾರೆ ಅಂತೇಳಿ ಹೆದರಿಕೆ ಉಂಟು. ಖಂಡಿತ ಉಂಟು. ಹೌದು. ಅಲ್ಲ, ಅವ್ರಿಗೆ ಪೊಲೀಸಿನವ್ರು ಕೂಡ ಅಷ್ಟು ಈಗ ಮೊದಲಿನ ಪೊಲೀಸ್ ಹಾಗೆ ಅಷ್ಟೊಂದು ಈ ರಾಜಕೀಯದಿಂದ ಅವರಿಗೆ ಕೂಡ ಎದುರ್ತಾರೆ. ಪೊಲೀಸಿನವರು ಕೂಡ ನಾವು ಭಾರಿ ಇದು ಮಾಡಲಿಕ್ಕಿಲ್ಲ, ಆಗೋದಿಲ್ಲ. ಈ ರಾಜಕೀಯದಲ್ಲಿ ವಸಂತ ಬಂಗೇರ ಅವನ ಹಿಂದೆ ಇರುವುದು, ಯಾರು ಮಹೇಶನ ಹಿಂದೆ ಸರ್ಕಾರ ಹೊಡೆದುಂಟು. ಮತ್ತು ಯಾರು ಒಟ್ಟಿಗೆ ಹೋಗ್ತಾನಂತ ಹೇಳಲಿಕ್ಕೆ ಆಗೋದಿಲ್ಲ. ಅವನು ನಾಳೆ ಕಮ್ಯುನಿಸ್ಟ್ನವರು ಒಟ್ಟಿಗೆ ಬೇಕಾದ್ರೆ ಹೋಗ್ತಾನೆ. STP ಅವರು ಬೆಂಬಲ ಕೊಡ್ತಾನೆ ಅಂತ ಹೇಳಿದ್ದಾರೆ. ಮತ್ತೆಂಥದ್ದು ಅವನು ಹಿಂದೂ ಸಂಘಟನೆ? STP ಅವರು ಬೆಂಬಲ ಕೊಡ್ತಾನೆ ಅಂತ ಹೇಳಿದ ಮೇಲೆ ಅವನು ಎಂಥ ಸಂಘಟನೆ? ಹಿಂದೂ ಸಂಘಟನೆ. ಓಟಿಗೆ ನಿಂತು 7,000 ಓಟು ಸಿಕ್ಕಿತ್ತು ಅವನಿಗೆ. 7 ಗಂಟೆ ಹೋಗಿದೆ. ಈಗ ನಿಂತರೆ 2,000 ಓಟು ಅವನಿಗೆ. 2,000 ಜಾಸ್ತಿ ಸಿಕ್ಕಿದ್ರೆ ನಾನು ಹೇಳಿದ ಮಾತನ್ನು ನಿಮ್ದು ಗೆಲ್ತೇನೆ ನಾನು. ಬಂಗೇರು ನಿಲ್ಲಿಸಿದ್ದು 35 ಲಕ್ಷ ರೂಪಾಯಿ ಮಾಡಿದ್ದಾನೆ ಅವನು. ಅವತ್ತು ಖಾಲಿ 5-6 ಲಕ್ಷ ಖರ್ಚಾದ ಅಷ್ಟೇ ಅವರಿಗೆ. ಎಲ್ಲ ಇಟ್ಟದ್ದೇ. ಎಲ್ಲ ಕೆಲವು ಪುಡ್ಕುಸು ಹುಡುಗರು ಇದ್ರು, ಅಲ್ಲಿ ಸ್ವಲ್ಪ ಹೇಳಿಕೊಂಡು ನಮ್ಮದು ಕೊಡಾಲಿ ಅಂತ ಕೊಡಾಲಿದ್ದದ ಒಂದು. ಏನು ಪ್ರಯೋಜನ ಆಗಲಿಲ್ಲ. ಅದು 100ರಲ್ಲಿ 90% ಹಿಂದೂಗಳಿಗೇ ಆದದ್ದು. ಮುಸ್ಲಿಮರಿಗೆಲ್ಲ ಅದು ಬಸ್ ಸ್ಟ್ಯಾಂಡ್ ಹೋಗುವಾಗ ಟೊಪ್ಪಿ ಎಲ್ದು ಹೊಡೆದದ್ದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ ಅವನು. ಯಾರು ಹೋಗಿ ಸ್ವಲ್ಪ ಒಂದು ತಾಂಟಿ ಟೊಪ್ಪಿ ತೆಗೆದು ಅದಾನೆ ಬಾರಿ ಮಲಪ ಅಂತೇಳಿ ಅದರಲ್ಲಿ ಸ್ವಲ್ಪ ಈರಾದದ್ದು ಅವನು. ಮತ್ತು ನಮ್ಮಾಗೆ ಎಲ್ಲಿಯೂ ಮಾಡಲಿಲ್ಲ ಅವ. ಯಾರ ಮಾತು ಕೇಳುವುದಿಲ್ಲ. ಅನ್ನ ಮಾಡೋದಂದೆ ಸಂಘಟನೆ, ಇದು ಸೇವೆ ಇಲ್ಲ. ಹಿಂದೂಗಳಿಗೆ ಹೊಡೆಯುವಂಥದ್ದು, ಹಿಂದೂಗಳಿಗೆ ಬಡಿಯುವಂಥದ್ದು, ಹಿಂದೂಗಳಿದ್ದೇ ಪಂಚಾಯತಿಗೆ ಮಾಡುವಂಥದ್ದು. ಇದಕ್ಕೆ ಮಲಯಾಳಿಗಳನ್ನೆಲ್ಲ ದೋಚಿ ಬಿಟ್ಟಿದ್ದಾನೆ ಪಂಚಾಯತಿಗೆ ಮಾಡಿ. ಅವರು ಫಸ್ಟ್ ಕೇರಳದಿಂದ ಬರುವುದು, ಜಾಗ ತಗೊಳ್ಳುವುದು, ಅಲ್ಲಿ ಯಾರ ಹತ್ರದ ಕಿರಿಕಿಸಿ ಮಾಡಿಸುದು, ಇವನೇ ಪಂಚಾಯತಿಗೆ ಹೋಗುದು. 2 ಪಾರ್ಟಿಯಿಂದಲ್ಲ, ಒಂದಲ್ಲ. ಆಗ ಕೆಲವರು ಡಿಪಾರ್ಟ್ಮೆಂಟ್ನವರು ಕೂಡ ಇದ್ದರು ಅದಕ್ಕೆ ಪಾರ್ಟ್ನರ್. ಅದೆಲ್ಲ ಹೆಸರು ಬೇಡ, ನನಗೆ ಯಾರೆಲ್ಲ ಪಾರ್ಟ್ನರ್ ಇದ್ದರು ಅಂತ ಗೊತ್ತುಂಟು. ಆಗ ಖಂಡಿತ ಏನು ನಿಮ್ಮ ಇದು ಅವನು ಒಬ್ಬನು ಬಂದು ಇಲ್ಲಾದರೆ ಏನು ಮಾಡಿದ್ದುಂಟಾ? 4 ಜನ ಹುಡುಗರು ಇರುವಾಗ ಅವನಿಗೆಲ್ಲ ಇದು ಟೆಂಪರ್ ಬರುವುದು. ಅವನದು ಗನ್ ಮ್ಯಾನ್ ಓದದ್ದೇ ನಮ್ಮ ಮಂಜುಡಿ ಗಲಾಟೆ ಅಂದ ಮೇಲೆ ಗನ್ ಮ್ಯಾನ್ ಓದದ್ದು. ಒಂದು ಗನ್ ಮ್ಯಾನ್ ಇತ್ತು ಇಲ್ಲಿ ಮಂಜುಡಿಯಲ್ಲಿ. ನಮ್ಮ ಗಲಾಟೆ ಆದಮೇಲೆ ಗನ್ ಮ್ಯಾನ್ ಹೋಯ್ತು ಒಂದು. ಅದು ಇವರೇ ಇರ್ಬೋದು ಗನ್ ಮ್ಯಾನ್ ಆಗಿ ತೋರಿಸುದು, ಇದು ಜನರನ್ನು ಮರಳು ಮಾಡೋದು. ಅಲ್ಲೇ ಮಹೇಶ್ ಕನ್ನಡ 10 ಜನ ಒಂದು ಗನ್ ಮ್ಯಾನ್ ಆಗಲಿಲ್ಲ ಅಂತ ಆಗಬೇಕು. ಬ್ಲ್ಯಾಕ್ ಬೆಲ್ಟ್ ಮೋದಿಗಿದ್ದಾಗೆ ಬ್ಲ್ಯಾಕ್ ಬೆಲ್ಟ್ನವರು ಇದ್ದಾರೆ ಅಂತ. ಬ್ಲ್ಯಾಕ್ ಕಮಾಂಡರ್, ಬ್ಲ್ಯಾಕ್ ಬೆಲ್ಟ್ ಅಲ್ಲ, ಬ್ಲ್ಯಾಕ್ ಕಮಾಂಡರ್. ಮಹೇಶ ನಿಲ್ಲುವುದಿಲ್ಲ. ನಿಂತ ಜಾಗ ಎಲ್ಲಿಂಟು ಅಂತ ಹೇಳಿ ನೀವೊಮ್ಮೆ, ಎಲ್ಲಿಂಟು? ನನ್ನನ್ನು ಕೂಡ ಅವರು ಬೆದರಿಕೆ ಹಾಕಿದರು, ನೀನು ಕೇಸ್ ಮುಗಿದು ಉಜಿರೆಗೆ ಬಾ ಅಂತ. ಕೇಸ್ ಮುಗಿದು ಹೋದದ್ದು ಉಜಿರೆಗೆ. ನಾನು ಉಜಿರೆಯಲ್ಲಿ ನಿಂತು ಒಂದು ರೌಂಡು ಇಲ್ಲಿ ಸಂಧ್ಯಾದಂಡೆ ಅಲ್ಲಿ ನಿಲ್ಲಿಸಿ ಗಾಡಿ ಹೀಗೆ ಆಗಿ ಜಯರಾಮನ ಅಂಗಡಿ ಆಚೆ ಹಾಗೆ ಆ ಬದಿಯಿಂದ ನಾನು ಬಂದಿದ್ದೇನೆ. ಮತ್ತೆ ಮನೆಗೆ ಬಂದದ್ದು ನಾನು. ಆಮೇಲೆ ಮರುದಿವಸ ಕೂಡ ಹೋಗಿದ್ದೇನೆ ನಾನು.
ಒಂದು 2 ಜನ ಬೈಕೆಲ್ಲ ನಿಲ್ಲಿಸಿ ಹೀಗೆ ನೋಡಿದರು, ನಾನು ಕೂಡ ಹೀಗೆ ನೋಡಿದೆ. ಅವರು ಹೋಗುವ ತನಕ ನಾನು ಕೂಡ ಅದೇ ಥರ ನೋಡಿದ್ದೇನೆ. ನಾನು ಏನಿಲ್ಲ, ಅಂತಿಂತೂ ಎದುರು ಇದ್ದರೆ ಓಡಿಸ್ತಾರೆ. ಹಾ. ಇದು ಮಡಲ್ಗೆ ಬಿಟ್ಟು ಪಿಲಿಗಿಡ್ಪುರ ಅಂತ ಹೇಳ್ತಾರಲ್ಲ, ಅದೇ ಮತ್ತೇನಿಲ್ಲ. ನಮಗೇನು ಹೆದರಿಕೆ ಇಲ್ಲ. ನೋಡಿ, ಹಿಂದೂ ಸಂಘಟನೆ ನಾನು ಬಂದು ಹರೀಶ್ ಪೂಂಜಾರನ್ನು ಗೆಲ್ಲಿಸಿದ್ದೇನೆ, ಪ್ರಭಾಕರ ಬಂಗಾರನ್ನು ಗೆಲ್ಲಿಸ್ತೇನೆ ಅಂತ ಹೇಳ್ತಾನಲ್ಲ, ಇವನು ಇಲ್ಲದಾಗ ಇಲ್ಲಿ ಬರಲಿಲ್ಲೊಂದು. ಇವನು ಇಲ್ಲದ ಟೈಮಲ್ಲಿ ಪ್ರಭಾಕರ ಬಂಗಾರ ಗೆಲ್ಲಿಲ್ವಾ? ಹರೀಶ್ ಪೂಂಜಾರಿಗೆ ಉಲ್ಟಾ ಮಾಡಿ ಹರೀಶ್ ಪೂಂಜಾರ್ ಗೆಲ್ಲಿಲ್ವಾ? ಹರೀಶ್ ಪೂಂಜಾರಿಗೆ ಫುಲ್ ಉಲ್ಟಾ. ಯಾರು 2 ಇಲೆಕ್ಷನ್ನಲ್ಲಿ ಕೂಡ ಉಲ್ಟಾ. ಹರೀಶ್ ಪೂಂಜಾರ್ ಅಷ್ಟು ಮತದಲ್ಲಿ ಗೆಲ್ಲಿಲ್ವಾ? ಇವನ್ದೆಂತುಂಟಾಗಾದರೆ? ಇವನು ವಸಂತ ಬಂಗೇರಿಗೆ ಸಪೋರ್ಟ್ ಮಾಡಿದ್ದು, ಈ ಸಲ ರಕ್ಷಿಸಿರುವ ಶಿವರಾಮಗೆ ಇದು ಮಾಡಿದ್ದು. ಏನಾಯಿತು? ರಾಜಕೀಯವಾಗಿ ಜೀರೋ. ಯಾರ ಒಟ್ಟಿಗೆ ಹೋಗ್ಲಿಕ್ಕೆ ಅವನಿಗೆ ನಾಚಿಗೆ ಇಲ್ಲ. ಈ ನೋಡಿ, ಮೊನ್ನೆ ಒಡೆನಾಡಿಯವರೆಗೂ ಹೋಗಿದ್ದಾನೆ ಅವನು. ಆ ಸ್ಟ್ಯಾನ್ಲಿ ಅವನು ದೊಡ್ಡ ಕನ್ವರ್ಟ್ ಅವ. ಅವರಿಗೆಲ್ಲ ಈಗ ಈ ಕ್ಷೇತ್ರದಿಂದ ಈ ಯೋಜನೆ ಎಲ್ಲ ಸಾಲ ಕೊಡುವಂತ ಆದ ಮೇಲೆ ಅವರಿಗೆ ತುಂಬ ಮತಾಂತರ ಮಾಡಲಿಕ್ಕೆ ಆಗುದಿಲ್ಲ ಈಗ, ಗೊತ್ತಾಯ್ತಲ್ಲ. ಮತ್ತೆ ಅಲ್ಲಿ ಮತಾಂತರ ಮಾಡಿದ ಫೋಟೋನೆಲ್ಲ ತೆಗೆದು ಮಂಜುನಾಥನ ಫೋಟೋ ಇಟ್ಟಿದ್ದಾರೆ. ಇದೆಲ್ಲ ಇವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಕ್ಷೇತ್ರದ ಮೇಲೆ ಈ ಪ್ರಕರಣವನ್ನು ಇಟ್ಟುಕೊಂಡು ಗೂಬೆ ಕೂರಿಸುವುದು ಆ ಕಾರಣ. ಖಂಡಿತ ಇವರಿಗೆ ಇದನ್ನು ಸಾಲ ಕಟ್ಟಬೇಡಿ ಅಂತ ಹೇಳುವಂಥದ್ದು, ನಾವು ಮನ್ನಾ ಮಾಡಿಸ್ತೇವೆ ಅಂತ ಹೇಳುವಂಥದ್ದು. ಆಗ ಜನ ಸೇರ್ತಾರೆ, ಲಕ್ಷ ಉಂಟು ಸೇರ್ಲಿಕ್ಕೆ. ಈಗ ಮೊನ್ನೆ ಒಬ್ರು ಹೇಳಿದ್ರು, ನಾನು ಸಾಲ ಕಟ್ಟುವುದಿಲ್ಲ ಅಂತೇಳಿ, ಸೌಜನ್ಯನಿಗೆ ನ್ಯಾಯ ಸಿಕ್ಕದೆ ನಾನು ಕಟ್ಟುವುದಿಲ್ಲ ಅಂತ. ಇಲ್ಲಿ ಒಬ್ರು ಹೇಳಿದ್ರು, ಹೆಸರು ಬೇಡ. ನಾನು ಹೇಳಿದೆ, ನೀವು ಸಾಲ ತೆಗ್ದದ್ದೇ ಆಗ ಸೌಜನ್ಯನ ಮರ್ಡರ್ ಆದ ಮೇಲಲ್ಲ, ಏನು ಸೌಜನ್ಯ ನ್ಯಾಯ ತಿಕ್ಕಂದು ಏನು ಸಾಲ ತೆಪ್ಪುಜ ಅಂತ ಹೇಳಿದ್ದೀರಾ ನೀವು? ಯಾರಾದ್ರೂ ಹೇಳಿದಾರಾ? ನಾನು ಸೌಜನ್ಯಕ್ಕೆ ನ್ಯಾಯ ಸಿಗತ್ತೆ, ನಾನು ಸಾಲ ತೆಗೆದಿಲ್ಲ, ನಿಮ್ಮ ಯೋಜನೆಯಲ್ಲಿ ಇಲ್ಲ ನಾನು ಅದೇ ಹೇಳಿದಾರ? ತೆಗೆದು ನಾನು ಕಟ್ಟುವುದಿಲ್ಲ ಅಂತ ನನಗೆ ಕೂಡ ಹೇಳ್ಬೋದು. ಅದು 1-2 ಲಕ್ಷ ತೆಗೆಯುವುದು, ಹೆಂಗೆ ಸೌಜನ್ಯ ನ್ಯಾಯ ಸಿಗತ್ತೆ, ನಾನು ಕಟ್ಟುವುದಿಲ್ಲ. ಸುಲಭದ ಮಾತಲ್ಲ ಅದು. ಇವ್ರಿಗೆ ತಾಕತ್ತಿದ್ರೆ ಅದನ್ನು ತೋರಿಸಿಕೊಡ್ಲಿ ಯೋಜನೆಯವರು, ಹಣ ತೆಗೆದವರು, ಗ್ರೂಪಿನಿಂದ ತೆಗೆದ ಹಣ ಇದ್ದವರು. ನಾನು ನಿಮ್ಮ ಸಾಲವನ್ನೆಲ್ಲ ಕಟ್ತೇನೆ, ಇನ್ನು ನನಗೆ ಸಾಲ ಬೇಡ, ನಿಮ್ಗೆ ಯಾವಾಗ ನ್ಯಾಯ ಸಿಗ್ತದೆ ಸೌಜನ್ಯಗೆ ಆಮೇಲೆ ನಾನು ಸಾಲ ತೆಗೆಯುವುದು. ಆ ಮಾತು ಬರಲಿ ನೋಡು ಇವರು. ಅದು ಸ್ಪಷ್ಟ, ನಾವು ಕೂಡ ಇದ್ದೇವೆ, ನಮಗೆ ಬೇಕಾದವರೇ. ನಾವು ಕೂಡ ಸೌಜನ್ಯ ನ್ಯಾಯದಲ್ಲಿ ನಾವು ಅದೇ 2 ಮಾತೇ ಇಲ್ಲ. ಈಗ ಕೂಡ ನಾವು ಇದ್ದೇವೆ. ಬೇಕಾದರೆ ನಮ್ಮ ಸ್ಪಷ್ಟ ನನ್ನ ಲೆಕ್ಕದಲ್ಲಿ ಸ್ಪಷ್ಟ. ನಾನು ಹತ್ತಿರದಿಂದ ನೋಡಿದವನು, ನಾನು ಹತ್ತಿರವನ್ನು ಅಲ್ಲಿಗೆ ಹೋಗಲಿಲ್ಲ. ಅವನ ಸಂತೋಷದ ಮಾತು, ಅವನ ನಡವಳಿಕೆ ಎಲ್ಲ ನೋಡುವಾಗಲೇ ನಾನೊಂದು ತುಂಬ ವರ್ಷದಿಂದ ಪೊಲೀಸ್ನವರೊಟ್ಟಿಗೆ ನಾನು ಆಟೋ ಇರುವಾಗ ನಾವು ಕ್ಲೋಸ್ ಆಗಿ ಒಳಗೆಲ್ಲ ಅವರು ತನಿಖೆ ಮಾಡುವಂತೆಲ್ಲ ಮೊದಲು ನೋಡ್ತಿದ್ದೆ. ನಾನು ಯಾವ ರೀತಿಯೆಲ್ಲ ಮಾಡ್ತಿದ್ದು ನನಗೆ ಗೊತ್ತಿತ್ತು. ಅದನ್ನು ನೋಡುವಾಗ ನನಗೆ 100% ಅವನಂತಲೇ ಗೊತ್ತಾಗ್ತದೆ. ಡೌಟ್ ಬೇರೆ ಯಾರಿಲ್ಲ, ಒಬ್ಬನೇ. ಹಾಗಾದ್ರೆ ಈಗ ಅವನು ಅಲ್ಲ ಅಂತ ಹೇಳಿದರೆ ಇಲ್ಲಿ ಕೊರಪಲ್ ಮರ್ಡರ್ ಮಾಡಿದ್ದು ಒಬ್ಬನೇ ಅಲ್ವ ಅದು? ಅಷ್ಟು ಇವನಿಗೆ ಕಾಳಜಿದ್ರೆ ಇಲ್ಲೇ 1 ವರ್ಷದ ಮೊದಲು ಇಲ್ಲೊಂದು ಹುಡುಗಿಯನ್ನು ಕೊಂದು ಅರ್ಧ ಬೆಂದಿಸಿ ಹಾಕಿದ್ದಾರೆ. ನಾನೇ ಹೋಗಿ ಫಸ್ಟ್ ನೋಡಿ ಅದನ್ನೆಲ್ಲ ಎಂಥದಂತ ನೋಡಿ ಪೊಲೀಸರು ಗೊತ್ತಿಲ್ಲ, ಅದು ಯಾರಂತಲೇ ಗೊತ್ತಾಗಲಿಲ್ಲ. ಇದರ ಬಗ್ಗೆ ಯಾಕೆ ಹೋರಾಟ ಮಾಡೋದಿಲ್ಲ ಇವರು? ಅದು ಹುಡುಗಿ ಅಲ್ವ, ಅದು ಯಾರಂತ ಪತ್ತೆ ಆಯ್ತಂತ ಕೇಳ್ತಾರೆ ಇವರು. ಪಾಪದವ್ರ ಹತ್ತಿರ ಹೋಗುದಿಲ್ಲ, ದುಡ್ಡು ಬರುವಂಥದ್ದಿದ್ರೆ ಮಾತ್ರ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.